I love you, Mava. I'll kiss you. Oh, hey. ಅಯ್ಯೋ, ಅಯ್ಯೋ, ಹುಚ್ಚಿ ಅಂದ್ರೆ ಹುಚ್ಚಿನೇ. ಅವಳೆ ಅಂತೀಯಾ? ಈ ಮೂವರಲ್ಲಿ ಯಾರು? ಏನ್ ಲೆಕ್ಕ ಹಾಕ್ತಿದ್ಯೋ ಮಾವ? ಈ 3 ಬೆರಳಲ್ಲಿ ಯಾವ್ದಾದ್ರು ಒಂದನ್ ಮುಟ್ಟು, ಕ್ಲಾರಿಟಿ ಬರುತ್ತೆ. ಇದ್ರಲ್ಲ ಯಾಕೋ? ಹಿಡ್ಕೋ ಬಾವ, ನಿನ್ಗೆ ಕ್ಲಾರಿಟಿ ಬರುತ್ತೆ, ಹಿಡ್ಕೋ. ಇದು ಈ ಬೆರಳು ಹಿಡ್ಕೊಂಡ್ರೆ ಏನು? ಏನೋ ಅನ್ಕೊಂಡಿದ್ದೆ ಮಾವ, ದೇವ್ರ ಆಟ ಶುರು ಮಾಡಿದನಲ್ವಾ? ಏನ್ ಆಟನೋ? ಮುತ್ತು ಮುತ್ತು. ಅಯ್ಯೋ, ಎಲ್ಲಿಗೋದ ಇವನು? ನಾನಿನ್ನೂ ಮ್ಯಾಟರೇ ಹೇಳಿಲ್ವಲ್ಲ. ಅಯ್ಯೋ, ಮನೆಯವ್ರು ಯಾರಾದ್ರೂ ನೋಡಿದ್ರೆ ಮಾವನ್ ಏನ್ ಅನ್ಕೋತಾರೋ? ಮಾವ ಮಾವ ಮಾವ. ಯಾಕೆ ನಗ್ತಾ ಇದೀಯಾ? ನಿನ್ ಶರ್ಟ್ ನೋಡಿ. ಈ ಶರ್ಟ್ ಏನ್ ನಿಂದಲ್ವಲ್ಲ? ಸೂಪರ್ ಆಗಿದೆ. ಹೀಗೆ ನೀನ್ ಆಚೆ ಹೋದ್ರೆ ನೋಡ್ದೋರೆಲ್ಲ ಜೋರಾಗಿ ನಿನ್ ನೋಡಿ ನಗ್ತಾರೆ. ನನ್ ಶರ್ಟ್ ಏನಾಗಿದೆ? ಇದಂಗೆ ಬಂತು? ಕೊಟ್ಟಿದ್ದಕ್ಕೆ ಬಂದಿದ್ದು. ಕೊಡಕ್ಕಿದೇನ್ ಪ್ರಸಾದನ? ಎಲ್ಲಿಂದ ಬಂತು ಅಂತ ಕೇಳಿದ್ದು. ಏನಾಯ್ತು ನೋಡಮ್ಮ, ಶರ್ಟ್ ಮೇಲೆ ಲಿಪ್ಸ್ಟಿಕ್ ಹಾಕಿದ್ದಾರೆ. ಯಾರೋ? ಅದನ್ನೇ ಕೇಳ್ತಿರೋದು. ಇನ್ಯಾರು? ಸಾಂಬಾರು. ಸಾಂಬಾರಾ? ಸಾಂಬಾರ್? ಅದೇ ಚಾರು. ಚಾರು ಬಂದಾಗಿಂದ ಅವಳನ್ನ ನೋಡಿ ಹೊಟ್ಟೆವ್ರಿ ಪಟ್ಕೋತಿದ್ಯಾ ಅಂತ ನನಗೆ ಗೊತ್ತು. ಒಳ್ಳೆ ಹುಡುಗಿ ಮೇಲೆ ಯಾಕೆ ಆಪಾದನೆ ಹಾಕ್ತಿದ್ಯಾ? ಏನಾಯ್ತೆ? ಚಾರು ಎಲ್ರ ಜೊತೆ ತುಂಬಾ ಚೆನ್ನಾಗಿದ್ದಾಳಲ್ಲ, ಎಲ್ರು ಅವಳನ್ನ ಮೆಚ್ಕೊಂಡಿದ್ದಾರೆ. ಅದನ್ನ ಸಹಿಸ್ಕೊಳಕ್ಕಾಗ್ದೆ ಸೀನು ಶರ್ಟಿಗೆ ಲಿಪ್ಸ್ಟಿಕ್ ಹಾಕಿದಾಳೆ ಅಂತ ಹೇಳ್ತಿದ್ಯಾ? ಅಯ್ಯೋ, ಚಾರು ಏನಾದ್ರೂ ಮಾಡಿದ್ಲಾ? ಚಾರು, ಚಾರು. ಅಯ್ಯೋ, ಏನ್ ಚಿಕ್ಕಮ್ಮ?
ಕನಸ್ ಕಾಣ್ತಿದ್ರೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಆಹಾ, ಹಾಲೊಳಗಡೆ ಹೋದ್ರೆ ಕೈಮಾ ಮಾಡ್ತಾರೆ ನಿನ್ನ. ಏನಾಯ್ತು ಚಿಕ್ಕಮ್ಮ? ಸೀನು ಶರ್ಟ್ ಮೇಲೆ ಲಿಪ್ಸ್ಟಿಕ್ ಹಾಕಿರೋ ತುಟಿಯಿಂದ ಮುತ್ಕೊಟ್ಯಾ? ನಿನಗೆ ಗೊತ್ತಾಯ್ತು ಚಿಕ್ಕಮ್ಮ? ನನಗ್ ಮಾತ್ರ ಅಲ್ಲ, ಅಲ್ಲಿ ಎಲ್ರಿಗೂ ಗೊತ್ತಾಗಿರೋ ಹಾಗಿದೆ. ಈ ಮನೇಲಿ ಲಿಪ್ಸ್ಟಿಕ್ ಹಾಕೊಳ್ಳೋದು, ಅತಿಯಾಗಿ ಅಲಂಕಾರ ಮಾಡ್ಕೊಳ್ಳೋದು ನಿಷೇಧ ಅಂತ ಹೇಳಿದಿನ ಇಲ್ವಾ? ಇಷ್ಟು ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ತಿದಾರ ಚಿಕ್ಕಮ್ಮ? ಅಲ್ಲಿ ಆದ್ಯ ಎಲ್ರಿಗೂ ಹೇಳ್ತಿದ್ದಾಳೆ. ಅಯ್ಯೋ, ಒಳಗಡೆ ಏನೋ ಒಂದ್ ಹೇಳಿ ತಪ್ಪಿಸ್ಕೋಬೇಕು. ಸರಿ, ಮೊದ್ಲು ಆ ಲಿಪ್ಸ್ಟಿಕ್ ತೆಗಿ. ಇನ್ನೂ ಇದೆಯಾ ತಾಯಿ? ನೋಡು, ನಾನು ಮುಂದೆಯಿಂದ ಹೋಗ್ತೀನಿ, ನೀನು ಹಿಂದೆಯಿಂದ ಬಂದ್ಬಿಡು. ಹೋಗು 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 ಹೋಗು. ಕೊಂಪೆ ಮುಳುಗಿಸೋ ಹಾಗಿದ್ದಾಳೆ ಇವಳು. ಆದ್ಯಾ, ಅದ್ ಹೇಗ್ ಹಾಗೆ ಹೇಳ್ತೀಯಾ? ನಾನೇ ನನ್ನ ಕಣ್ಣಾರೆ ನೋಡಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅವಳು ನೋಡಿದೀನಿ ಅಂದ್ರೆ ನಿಜ ಅನ್ಕೋಬೇಕಲ್ವಾ ಪದ್ಮ? ನೋಡಿ, ಚಾರುನೇ ಬಂದ್ಬಿಟ್ಲು. ಏನಾಯ್ತು? ತುಟಿಗ್ ಹಚ್ಕೊಳ್ಳೋ ಬಣ್ಣನ ನನ್ ಮೊಮ್ಮಗನ್ ಬಟ್ಟೆಗೆ ಹಚ್ಚಿದ್ಯಾ? ನಾನಾ? ನಾನ್ ಯಾಕೆ ಹಾಗೆ ಮಾಡ್ತೀನಿ? ನೀನೇ ಹಾಗೆ ಮಾಡಿದ್ಯಾ ಅಂತ ಆದ್ಯ ಹೇಳ್ತಿದ್ದಾಳಲ್ಲ. ಹೇಳಿದಕ್ಕೆ ತಾನೆ. ಅವಳು ಹೇಳಿದ ತಕ್ಷಣ ನಂಬಿಡ್ತೀಯ ಮಾವ? ಅಷ್ಟಕ್ಕೂ ಲಿಪ್ಸ್ಟಿಕ್ ಹಚ್ಕೋತೀನ ನಾನು? ನೀನ್ ಮೇಕಪ್ ಮಾಡ್ಕೊಳಲ್ವಾ? ಅಯ್ಯಯ್ಯೋ, ನಮ್ಮನೇಲಿ ಯಾರು ಮೇಕಪ್ ಮಾಡ್ಕೊಳಲ್ಲ. ನೀನ್ ಸುಮ್ನಿರ್ತೀಯಾ? ಚಾರುಗ್ ಹೇಳಕ್ ಬಿಡು. ಪೌಡರ್ ಕೂಡ ಹಚ್ಕೊಳಲ್ಲ ಚಿಕ್ಕಪ್ಪ. ಅಂದವಾಗಿರೋದೆ ನನ್ ದುರಾದೃಷ್ಟ ಅಂತ ಅನ್ಸುತ್ತೆ. ಅಬ್ಬಾ, ನನಗನ್ಸುತ್ತೆ ನೀನ್ ಸುಳ್ಳು ಹೇಳೋದ್ರಲ್ಲಿ ಎತ್ತಿದ ಕೈ ಅಂತ. ನಾನಾ? ಏ, ನಾನ್ ಸುಳ್ಳು ಹೇಳಲ್ಲ. ಹೌದಮ್ಮ ಚಾರು, ನಾವೇ ಅವಸರ ಪಟ್ಟು ಅಪಾರ್ಥ ಮಾಡ್ಕೊಂಡ್ಬಿಟ್ವಿ. ಹಾಗಾದ್ರೆ ಇರಿ. ಇದ್ರಲ್ಲೇನ್ ಬರೀತಿಯೇ? ಪೆನ್ನಿಂದ ಬರೆಯಲ್ಲ ಅಜ್ಜಿ, ತುಟಿಯಿಂದ ಬರಿತೀನಿ. ನಾನು ಈ ಪೇಪರ್ನ ಹೀಗೆ ತುಟಿಗೆ ಒತ್ತಿಟ್ಕೋತೀನಿ. ನೋಡಿದ್ರಾ? ಏನಾದ್ರೂ ಅಂಟಿದ್ಯಾ? ಇವಾಗ ಆದ್ಯಾಗೆ ನಾನ್ ಮಾಡಿದ ಹಾಗೆ ಮಾಡಕ್ ಹೇಳಿ. ಮಾಡಿದ್ರೆ ಮೊದ್ಲು ಮಾಡು. ತಗೋ. ನೋಡಿ ಎಲ್ರು, ನೋಡಿ ನೋಡಿ ಅಜ್ಜಿ, ಇಲ್ಲಿ ನೋಡಿ. ಲಿಪ್ಸ್ಟಿಕ್ ಹಾಕೊಂಡಿರೋದು ಇವಳು, ನಾನಲ್ಲ. ಹೇ, ನಾನ್ ಲಿಪ್ಸ್ಟಿಕ್ ಹಾಕೊಂಡ್ರೆ ಮಾತ್ರ ಸೀನು ಶರ್ಟಿಗೆ ಅಂಟಿಸ್ತೀನಾ? ನೀನೇ ತಾನೇ ಹಗ್ ಮಾಡಿದ್ದು. ಬಾಯ್ ಮುಚ್ಚು. ಬಾಯ್ ಮುಚ್ಚು. ಮಾಡೋದನ್ನೆಲ್ಲ ಮಾಡಿ ಮತ್ತೆ ಚಾರು ಮೇಲೆ ಹಾಕ್ತಿದ್ಯಾ? ನಾನೇನ್ ಮಾಡ್ದೆ? ನನ್ನ ಮಗನ್ನ ಬುಟ್ಟಿಗೆ ಹಾಕೊಳ್ಳೋದಕ್ ನೋಡ್ತಾ ಇದ್ಯಾ? ಶಟ್ ಅಪ್. Mind your language.
ಪದ್ಮ ಅದ್ಕೆ ಸುಮ್ನೆ ಇರಿ ಅತ್ಗೆ. ಈ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನಿಮ್ಮ ಆರೋಗ್ಯನೇ ಹಾಳಾಗೋದು. ಅಣ್ಣ ಬರ್ತಿದ್ದಾರೆ, ಎಲ್ರೂ ಇಲ್ಲಿಂದ ಹೊರಟ್ರೆ ಒಳ್ಳೇದು. ಹೇಳ್ದವ್ರು ಮೊದ್ಲೇ ಹೊರಟೋದ್ರಲ್ಲ ಬುದ್ಧಿವಂತಿಕೆಯಿಂದ. ಏನಾಯ್ತಮ್ಮ? ಏನಿಲ್ಲ ಬಿಡಿ ಭಾವನವ್ರೆ, ಹೆಂಗಸರು ಅಂದಮೇಲೆ ಅಳೋದಿದ್ದೇ ಇರುತ್ತಲ್ವಾ. ಅದರಲ್ಲೂ ನಿಮ್ಮ ತಂಗಿ ಹೃದಯ ತುಂಬ ಮೃದು ಅಲ್ವಾ, ಮಾತಿಗೆ ಬೇಜಾರು ಮಾಡ್ಕೊಂಡ್ಲು ಅಷ್ಟೇ. ಏನಾಗಿದೆ ಅಂತ ಅರ್ಥ ಆಗೋ ಹಾಗೆ ಹೇಳಿ. ಹೇಳ್ಬಿಡಿ ಅತ್ಗೆ. ಹೇಳಮ್ಮ, ಏನಾಯ್ತು? ಅಣ್ಣ, ಆ ಅಮೇರಿಕ ಹುಡುಗಿ ಈ ಮನೇಲಿ ಇರಬಾರ್ದು ಅಂತ ನೀನ್ ಹೇಳಿದ್ರು ಆ ಮಾತನ್ನ ಕೇಳ್ದೆ ಇಲ್ಲೇ ಇರಿಸ್ಕೊಂಡು ಜಾನ್ಕಿ ಅತ್ಗೆ ತಪ್ಪು ಮಾಡ್ಬಿಟ್ರು. ನೇರವಾಗಿ ಹೇಳದ್ ಬಿಟ್ಟು ವಿಷಯನ ಯಾಕೆ ಸುತ್ತಿ ಬೆಳೆಸಿ ಹೇಳ್ತೀಯಾ? ಆತ್ಯ ಇಲ್ಲೇ ಇದ್ದು ಆಚಾರಗಳನ್ನ ಸುಟ್ಟು ಹಾಕ್ತಾ ಇದ್ದಾಳೆ ಅಂತ ಅಣ್ಣ ಕೋಪ ಮಾಡ್ಕೊಂಡ್ರೆ ಅದೇ ಬೆಂಕಿನ ಅಗ್ನಿಕುಂಡ ಮಾಡ್ಕೊಂಡು ಅದ್ರ ಸುತ್ತ ನನ್ನ ಮಗ ಸೀನು ಹಿಂದೆ 7 ಹೆಜ್ಜೆ ನಡಿಬೇಕು ಅಂತ ಕುತಂತ್ರ ಮಾಡ್ತಿದ್ದಾಳೆ ಆದ್ಯ ಅಂತ ನನ್ನ ಅಣ್ಣನಿಗೆ ಹೇಗೆ ಹೇಳಲಿ? ಹೇಳಲ್ಲ ಅಂತ ಪೂರ್ತಿ ಹೇಳ್ಬಿಟ್ಲಲ್ವಾ. ಸೀನುನ ಬುಟ್ಟಿಗೆ ಹಾಕೊಂಡು ಪರ್ಮನೆಂಟ್ ಆಗಿ ಇಲ್ಲೇ ಇರ್ಬೇಕು ಅಂತ ನೋಡ್ತಾ ಇದ್ದಾಳ. ಸಾಕು ನಿಲ್ಸು ಪದ್ಮ. ನಿನ್ ಮನಸ್ಸಿಗೆ ಬಂದ ಹಾಗೆಲ್ಲ ಊಹೆ ಮಾಡಿಕೊಂಡು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ಮನೆ ಒಳಗಾದ್ರೂ ಸರಿ, ಮದ್ವೆ ವಯಸ್ಸಿಗೆ ಬಂದಿರೋ ಹೆಣ್ಣಿನ ಮೇಲೆ ಆರೋಪನ ಹೊರಿಸಿದೆ ಊರಿಗೆಲ್ಲ ಅದನ್ನ ಸಾರೋದಕ್ಕೆ ಬಲಹೀನವಾಗಿರೋ ಮನಸ್ಥಿತಿ ಉಳ್ಳವರು ಒಬ್ಬರಿದ್ರು ಸಾಕು, ಎಲ್ಲರಿಗೂ ಹೇಳ್ಕೊಂಡು ಬಂದ್ಬಿಡ್ತಾರೆ. ನಾವ್ಯಾಕೆ ಹೇಳ್ತೀವಕ್ಕ? ನಿಂಗೇನು ಹೇಳಿಲ್ವಲ್ಲ. ನೀನ್ ಯಾಕೆ ಭುಜ ಮುಟ್ಟು ನೋಡ್ಕೋತಿದ್ಯಾ? ಆದ್ಯ ಮನೆ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದಾಳೆ, ಇಲ್ಲೇ ಇರ್ಬೇಕು ಅಂತ ಯಾಕೆ ಅನ್ಕೋತಾಳೆ? ನಾನು ಈಗ ಹೋಗು ಅಂತ ಹೇಳಿದ್ರು ಒಂದು ಕ್ಷಣನೂ ತಡ ಮಾಡ್ದೆ, ಹಿಂದಿರುಗಿ ಕೂಡ ನೋಡ್ದೆ, ಈ ಕ್ಷಣನೇ ಹೊರಟೋಗ್ತಾಳೆ. ನಾನೇ ತಡೆದಿದ್ದೀನಿ ಅವಳನ್ನ. ತಾಯಿ ಇಲ್ದೇ ಇರೋ ಹುಡುಗಿ ಎಲ್ಲಿಗೆ ಹೋಗ್ತಾಳೆ ನೀವೇ ಹೇಳಿ. ಅವಳು ತಪ್ಪು ಮಾಡಿದ್ರೆ ನೀವು ದೊಡ್ಡ ಮನಸ್ಸು ಮಾಡಿ ಅವಳನ್ನ ಕ್ಷಮಿಸಿ ಅವಳನ್ನ ಈ ಮನೇಲಿ ಇರೋದಕ್ಕೆ ಹೇಳ್ತೀರಂತ ನನಗೆ ಚೆನ್ನಾಗಿ ಗೊತ್ತು.
ಆದ್ರೆ ಇವರೆಲ್ಲರೂ ನನ್ನ ಆದ್ಯ ಸೀನುನ ಬೇರೆ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ರೀ. ಆದ್ಯನಿಗೆ ಸಂಸ್ಕಾರ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಅವಳು ಒಂದು ಹೆಣ್ಣು ಅನ್ನೋ ವಿಷಯ ಅವಳಿಗೆ ಚೆನ್ನಾಗಿ ಗೊತ್ತು. ಅವಳು ನನ್ನ ತಂಗಿ ಮಗಳು. ಯಾವ ಕಾರಣಕ್ಕೂ ಅವಳು ತಪ್ಪು ಮಾಡಲ್ಲ. ಸೀನು, ನೀನ್ ನಿಜ ಹೇಳು, ಯಾವತ್ತಾದ್ರೂ ಆದ್ಯ ನಿನ್ ಜೊತೆಲಿ ತಪ್ಪಾಗಿ ನಡ್ಕೊಂಡಿದ್ದಾಳ? ಇಲ್ಲ ಅತ್ತೆ. ಏನ್ ನಡೀತು? ಅದು ಮಾವ, ಅಮ್ಮನ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅವ್ರು ಅಳೋದು ಮಾಮೂಲಿನೇ ಅಲ್ವಾ? ತಪ್ಪು ಮಾಡಿದ್ರೆ ಹೇಳ್ಬೇಕು, ಆದ್ರೆ ಯಾವ ತಪ್ಪು ಮಾಡ್ತೇನೋ ನನ್ನ ತಂಗಿ ಮಗಳ ಮೇಲೆ ಸುಮ್ಮನೆ ಯಾಕೆ ಆರೋಪ ಹೊರಿಸ್ತೀನಿ? ಅಮ್ಮ, ಅವಳ ತಂಗಿ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ಇದೆಯೋ ನನ್ನ ತಂಗಿ ಮೇಲೆ ನನಗೂ ಕೂಡ ಅಷ್ಟೇ ಪ್ರೀತಿ ಇದೆ. ನನ್ನ ತಂಗಿ ಕಣ್ಣಲ್ಲಿ ಕಣ್ಣೀರನ್ನ ನನ್ನಿಂದ ನೋಡಕ್ಕಾಗಲ್ಲ. ನಂಗೆ ಗೊತ್ತು ಕಣೋ ರಾಜು. ಅಣ್ಣ, ಅಕ್ಕಂಗೆ ಬೇಜಾರಾಯ್ತು. ಆ ದುಃಖ ಕಡಿಮೆ ಆಗ್ಲಿ ಅಂತ ಸುಮ್ಮನೆ ಆದ್ವಿ. ಇವಾಗ ನಾರ್ಮಲ್ ಆಗೋದ್ಲು ಬಿಡು. ಕೆಲವು ಹೆಂಗಸರಿಗೆ ಹತ್ತು ಮೇಲೆ ಮುಖದಲ್ಲಿ ಕಳೆ ಬರುತ್ತೆ. ಎಲ್ರೂ ಕೇಳಿಸ್ಕೊಳ್ಳಿ, ಯಾರೂ ಕೂಡ ಆದ್ಯ ಸೀನು ವಿಷಯದಲ್ಲಿ ತಲೆ ಹಾಕಬಾರ್ದು. ಪದ್ಮ ಹೇಳಿದ ಮಾತುಗಳು ಯಾವತ್ತಿಗೂ ನಿಜ ಆಗ್ಬಾರ್ದು. ಈ ಮನೆಯಲ್ಲೇ ಬೆಳೆದಿರೋಂಥ ಹೆಣ್ಮಗಳು ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂಡು ಇಲ್ಲೇ ಸಂಸಾರ ಮಾಡ್ತಿದ್ದಾಳೆ ಅನ್ನೋ ಅಪಕೀರ್ತಿ ಬರಬಾರ್ದು. ಈ ವಿಷಯನ ನಿನ್ ದೊಡ್ಡ ಸೊಸೆಗೆ ಅರ್ಥ ಆಗೋ ರೀತಿಲಿ ಹೇಳಮ್ಮ. ಅರ್ಥ ಆಯ್ತಲ್ವಾ ಜಾನಕಿ? ಆದ್ಯನ ಕಣ್ರೆಪ್ಪೆಲಿ ಇಟ್ಕೊಂಡು ನೋಡ್ಕೊಳ್ತೀನಿ, ಆದ್ರೆ ಅವಳು ಕಣ್ಣೆದ್ರಿಗೆ ಇರಬೇಕು ಅನ್ನೋ ಸ್ವಾರ್ಥ ನನಗೆ ಯಾವತ್ತೂ ಇಲ್ಲ ಅತ್ತೆ. ಅದು ಬರೋದು ಇಲ್ಲ. ಏನು ಸಮಾಧಾನ ಮಾಡೋದಕ್ಕೆ ಬಂದ್ರಾ? ನಿನಗೆಷ್ಟು ನೋವಾಗಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಆದ್ಯ. ಆದ್ರೆ ನಿನ್ ಮನಸ್ಸಿನೊಳಗಡೆ ಎಷ್ಟು ನೋವಿದೆ ಅನ್ನೋದು ಈ ಮನೇಲಿರೋ ಯಾರಿಗೂ ಅರ್ಥ ಆಗಲ್ಲಮ್ಮ. ಥ್ಯಾಂಕ್ಸ್. ಇಷ್ಟು ದಿನಕ್ಕೆ ನಿಮಗಾದ್ರೂ ನಾನೇನು ಅಂತ ಗೊತ್ತಾಯ್ತಲ್ಲ. ಇವ್ರಿಗೊಂದು ದೊಡ್ಡ ನಮಸ್ಕಾರ ಮಾಡ್ಬೇಕು. ಪದ್ಮ ಹಾಗೆ ಹೇಳಿದ್ದಕ್ಕೆ ನಿನ್ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಗೊತ್ತು.
ಪದ್ಮ ಹಾಗೆ ಮಾತಾಡಬಾರ್ದಾಗಿತ್ತು. ನೀನು ಯಾವತ್ತೂ ನಿಜನೇ ಹೇಳ್ತೀಯ ಅಂತ ನಾನು ಎಷ್ಟು ಹೇಳಿದ್ರು ಅವ್ರು ಯಾರು ಕೇಳಿಸ್ಕೊಳ್ತಾನೆ ಇಲ್ಲ. ನಿಮ್ ಮಾತು ಕೇಳೋದನ್ನ ಅವ್ರು ಯಾವಾಗ್ಲೋ ಬಿಟ್ಟಿದ್ದಾಗಿದೆ. ಅದನ್ನ ಗಮನಿಸಿದ್ರೆ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ತಾರೆ ಬಿಡು ಆದ್ಯ. ಆದ್ರೆ ಈ ಮನೇಲಿರೋರು ಎಲ್ಲರೂ ನಿನ್ನನ್ನ ಅಪಾರ್ಥ ಮಾಡ್ಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ರೆ ನೋವಾಗುತ್ತೆ ಕಣಮ್ಮ.